ಕರ್ನಾಟಕದ ರಾಜಧಾನಿ ಬೆಂಗಳೂರು. ಬೆಂಗಳೂರನ್ನ ಕಟ್ಕೊಟ್ಟಂತವ್ರು ನಮ್ಮ ನಾಡಪ್ರಭು ಕೆಂಪೇಗೌಡರು. ಅವರನ್ನ ನೆನಪಿಸ್ಕೊಳ್ತಾ ಅವ್ರ ಬಗ್ಗೆ ಹೇಳೋದಾದ್ರೆ, ಕೆಂಪೇಗೌಡರನ್ನ ಈ ಸಂದರ್ಭದಲ್ಲಿ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅವರಂತ ವಿಷನರಿಯನ್ನ ನಾವು ಹಿಂದೆಂದೂ ನೋಡ್ಲೂ ಇಲ್ಲ ಅಂತ ನಾವು ಹೇಳ್ಬೋದು. ಬೆಂಗಳೂರನ್ನ ಕಟ್ಟಬೇಕು, ಯಾಕೆ ಕಟ್ಟಬೇಕು ಅಂತ ಅವರಲ್ಲೊಂದು ನಿಖರತೆ ಇತ್ತು, ಪ್ರಿಸಿಷನ್ ಇತ್ತು. ನಾನು ಇಂಥದ್ದೊಂದು ಊರು ಕಟ್ಟಬೇಕು ಅಂತ ರೆಫರೆನ್ಸ್ ಇತ್ತು ಅವ್ರ ಹತ್ರ. ಏನ್ ರೆಫರೆನ್ಸ್? ಕರ್ನಾಟಕ ಸಾಮ್ರಾಜ್ಯದ ರಾಜಧಾನಿಯಾದಂತ ವಿಜಯನಗರ, ಹಂಪಿ, ಅದೇ ಅವ್ರ ರೆಫರೆನ್ಸ್. ಇದೇ ತರ ಊರು ನಾನು ಕಟ್ಟಬೇಕು. ಅವರು ತಮ್ಮ ತಂದೆಯ ಜೊತೆ ಹಂಪಿ ದಸರಾ ನೋಡಕ್ ಹೋಗ್ತಾ ಇದ್ರು, ಕೆಂಪನಂಜೇಗೌಡರ ಜೊತೆ. ಅಲ್ಲಿ ನೋಡ್ತಾ ನೋಡ್ತಾ ಈ ವೈಭವ, ಅವರೆಲ್ಲ ಎಲ್ಲರೂ ವೈಭವವನ್ನು ನೋಡ್ತಾ ಇದ್ರು. ಈ ಊರಲ್ಲಿ ಇಷ್ಟು ಸಂಪತ್ತಿದೆ ಅಂತ ಕೆಂಪೇಗೌಡರು ನೋಡ್ತಾರೆ. ಈ ತರದ್ದು ಒಂದು ಸಂಪತ್ತಿರುವಂತ ಊರು ನನ್ನ ಊರಾಗಬೇಕು, ನಾನು ಅಂಥದ್ದೊಂದು ಊರು ಕಟ್ಟಬೇಕು. ಸೊ ಇದೆಲ್ಲ ಮುಗೀತು. ಕೃಷ್ಣದೇವರಾಯರು ಕಾಲವಾದರು, ಅವ್ರ ತಂದೆ ಕೆಂಪನಂಜೇಗೌಡರು ಕಾಲವಾದರು. ಕೆಂಪೇಗೌಡರು ರಾಜರಾಗುವಂಥ ಕಾಲಕ್ಕೆ ಅವ್ರು ಹೋದ್ರು. ಅವಾಗ ಅಚ್ಯುತರಾಯರು ಮಹಾರಾಯರು ವಿಜಯನಗರವನ್ನು ಆಳ್ತಾ ಇದ್ರು. ಅವ್ರನ್ನ ಹೋಗಿ ಕೇಳ್ತಾರೆ, ನಾನು ಇಂಥದ್ದೊಂದು ಊರು ಕಟ್ಟಬೇಕು ಅಂತ. ಆಗ್ಲೇ ಅವ್ರಿಗೆ ಭೇಷ್ ಅಂತ ಅಂತಾರೆ. ಈ ವಯಸ್ಸಿನಲ್ಲಿ ಈ ವಿಷನರಿ ಇಟ್ಕೊಂಡಿದೆಯಲ್ಲ, ಆಯ್ತು ಅಂತ ಹೇಳಿ ಅವ್ರೊಂದು ಸ್ವಲ್ಪ ದುಡ್ಡು ಕೊಡ್ತಾರೆ. ಸುತ್ತಮುತ್ತಲ ಹೋಬಳಿಗಳನ್ನು ಅವ್ರಿಗೆ ಬಹುಮಾನವಾಗಿ ಕೊಡ್ತಾರೆ. ಇದರೆಲ್ಲದರ ಉತ್ಪತ್ತಿಯನ್ನು ತಗೊಂಡು ನೀವು ಬೆಂಗಳೂರನ್ನ ಕಟ್ಟ್ರಿ ಅಂತ. ಅದನ್ನು ಕಟ್ಟಿದಂಥ ಕೆಂಪೇಗೌಡರು ಮೊದಲು 66 ಕುಲಕಸುಬುಗಳನ್ನು ತಂದು ಹಾಕ್ತಾರೆ. ಪೇಟೆಗಳ ನಿರ್ಮಾಣ, ಅಲ್ಲಿ ಬಜಾರುಗಳ ನಿರ್ಮಾಣ, ಇಲ್ಲಿ ಪೇಟೆಗಳು, ಅಲ್ಲಿ ಬಜಾರ್, 7 ಪ್ರಖ್ಯಾತವಾದಂಥ ಜಗದ್ವಿಖ್ಯಾತವಾದಂಥ ಬಜಾರ್ಗಳು. ಸೊ ಹಾಗೆ ಬೆಂಗಳೂರನ್ನ ಇವರು ಎರಡು ಬೀದಿ ಬಳೆಪೇಟೆ, 2 ಬೀದಿ ಹತ್ತಿಪೇಟೆ, 2 ಬೀದಿ ಅಕ್ಕಿಪೇಟೆ, ಈ ರೀತಿ ತೆರಗ್ಪೇಟೆ, 2 ಬೀದಿ, ಎಲ್ಲ ಪೇಟೆಗಳಿಗೆ ಇವರು 2 ಬೀದಿ ಕಟ್ಕೊಟ್ಟಿದ್ದಾರೆ ವ್ಯಾಪಾರ ಮಾಡಿ.